ಹಾಯ್, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಅಜಿತಾ ಹಾಗೆ ಭೂಮಿ, ಇಲ್ಲಿ ಶ್ರವಣು ಹಾಗೆ ಲಚ್ಚಿ 4 ಜನನು ಸಹಿತ ಪಾರ್ಕಲ್ಲಿ ಅಂದರೆ ಎಕ್ಸಸೈಸ್ ಮಾಡೋದಕ್ಕೆ ಹಾಗೆ ಜಾಗಿಂಗ್ ಮಾಡೋದಕ್ಕೋಸ್ಕರ ಹೊರಗಡೆ ಹೋಗಿರ್ತಾರೆ. ಅದೇ ರೀತಿ ಇಲ್ಲಿ ಜಾಗಿಂಗ್ನ ಮಾಡಬೇಕಾದ್ರೆ ಇದ್ದಕ್ಕಿದ್ದಂಗೆ ಭೂಮಿ ಲೇಸ್ ಅಂದರೆ ರನ್ನಿಂಗ್ ಮಾಡೋದಕ್ಕೆ ಹೇಳಿರ್ತಾರೆ. ಒಂದು ಕಡೆ ಲಚ್ಚಿ ನಿಂತಿರ್ತಾನೆ, ಒಂದು ಕಡೆ ಅಜಿತ್ ನಿಂತಿರ್ತಾನೆ. ಇಷ್ಟು ಟೈಮ್ ಒಳಗಡೆ ನೀನು ಇಷ್ಟು ರನ್ ಮಾಡಬೇಕು ಅಂತ ಅಂದ್ಬಿಟ್ಟು ಶ್ರವಣ್ ಹೇಳಿರೋದ್ರಿಂದ ಅವನು ರನ್ ಮಾಡ್ತಿರ್ತಾಳೆ. ಅದೇ ಹೊತ್ತಿಗೆ ಅವಳು ಕಾಲಲ್ಲಿದ್ದ ಲೇಸ್ ಅಂದರೆ ಶೂ ಹಾಕೊಂಡಿದ್ಲಲ್ಲ, ಲೇಸ್ ಕಳಚಿರುತ್ತೆ. ಒಂದು ನಿಮಿಷ ನಿಂತ್ಕೋ ಅಂತಂದ್ಬಿಟ್ಟು ಅಜಿತ ಹೇಳ್ತಾನೆ. ಅವಾಗ ಅಜಿತನೇ ಭೂಮಿ ಹತ್ರ ಬಂದುಬಿಟ್ಟು ಕಾಲಿಡು ಅಂತಂದ್ಬಿಟ್ಟು ಲೇಸ್ ಕಳಚೋಗಿದೆ, ಅದಕ್ಕೋಸ್ಕರ ಕಟ್ತಾ ಇದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಅವಾಗ ಅಯ್ಯೋ ದೇವ್ರೆ, ಇದಿಷ್ಟಕ್ಕೆ ನಿಲ್ಲಿಸ್ಬೇಕಾ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾರೆ. ಅವಾಗ ಅಲ್ಲ ಸಾಹೇಬ್ರೆ, ಅದನ್ನು ಹೇಳಿದರೆ ನಾನೇ ಕಟ್ಕೊತಿದ್ನಲ್ಲ ಅಂತಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಇರಲಿ ಪರವಾಗಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಅವಾಗ ಸರಿ, ಇವ್ರು ನನಗೆ ಇಷ್ಟೊಂದು ಸಹಾಯ ಮಾಡ್ತಿದ್ದಾರೆ ಅಂದರೆ ನಾನು ಯಾಕೆ ಅದನ್ನು ಒಪ್ಕೊಬೇಕು? ನಾನು ಒಪ್ಕೊಬಾರ್ದು, ನಾನು ಯಾಕೆ ಒಪ್ಕೊಳ್ಳೋಣ? ನಾನು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಭೂಮಿ, ನೀನು ಸೋಲು ಹಾಗೆ ಇಲ್ಲ ಅಂತ ಅಂದ್ಬಿಟ್ಟು ಭೂಮಿ ಮನಸ್ಸಲ್ಲೇ ಅನ್ಕೊತಾಳೆ. ಅವಾಗ ನೋಡಿ ಸಾಹೇಬ್ರೆ, ನೀವು ಏನಾದರೂ ಅಂದ್ಕೊಳ್ಳಿ, ಆದರೆ ನಾನು ಸೋಲೋ ಮಾತೇ ಅಲ್ಲ. ಅದಕ್ಕೋಸ್ಕರ ನೀವು ಇವಾಗ ಲೇಸ್ ಕಟ್ಟಿದ್ದೀರಲ್ಲ, ಈ ಶೂ ಹಾಕ್ಕೊಂಡಿದ್ರೆ ತಾನೇ ನೀವು ಕಟ್ಟೋದಕ್ಕೆ, ಈ ಶೂವೇ ಬೇಡ ನನಗೆ. ನೀವು ಲೇಸ್ ಕಟ್ಟಿರೋ ಕಾರಣಕ್ಕೆ ನಾನು ಈ ಶೂನ ಬಿಚ್ಚು ಒಗಿತಾ ಇದ್ದೀನಿ ಅಂತಂದ್ಬಿಟ್ಟು ಭೂಮಿ ಇದ್ದಳು ಕಾಲಲ್ಲಿದ್ದ ಶೂನ ತೆಗೆದು ಹಾಕ್ಬಿಡ್ತಾಳೆ. ಹೀಗೆ ರನ್ ಮಾಡ್ತೀನಿ, ನೋಡೋಣ ಬನ್ನಿ, ನೀವಾ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅವಾಗ ಅಯ್ಯೋ, ಇಂಥ ಅಹಂಕಾರಕ್ಕೇನು ಕಮ್ಮಿ ಇಲ್ಲ, ಗೆದ್ದಿದ್ದೇನಿದ್ರು ನಾನೇಯಾ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಏನೋ ನೀವು ಗೆದ್ರಾ, ನಿಮ್ಮನ್ನು ಅರ್ಥನೇ ಮಾಡ್ಕೊಳಕ್ಕಾಗೋದಿಲ್ಲಪ್ಪ ಅಂತಂದ್ಬಿಟ್ಟು ಭೂಮಿ ಸರಿ ನಾನು ರನ್ನು ಕೌಂಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ದೊಡ್ಡ ಸಾಹೇಬರಿಗೆ ಹೇಳಿ ಭೂಮಿ ಮತ್ತೆ ಓಡಿ ಹೋಗ್ತಾಳೆ. ಇನ್ನು ಅಜಿತಿನಿಂದ ಲಚ್ಚಿಗೆ, ಲಚ್ಚಿಯಿಂದ ಅಜಿತಿಗೆ ರನ್ ಮಾಡಬೇಕಾದ್ರೆ ಇದ್ದಕ್ಕಿದ್ದಂಗೆ ಭೂಮಿ ಎಡವು ಬಿಡ್ತಾಳೆ. ಎಡವಿ ಗುಟ್ಟಿಗೆ ಅಯ್ಯೋ ಅಂತ ಅಂದ್ಬಿಟ್ಟು ಜೋರಾಗಿ ಚೀರ್ತಾಳೆ. ಅಷ್ಟೊತ್ತಿಗೆ ಭೂಮಿ ಏನಾಯಿತು ಅಂತ ಅಂದ್ಬಿಟ್ಟು ಅಜಿತ ಇದ್ದನು ಭೂಮಿ ಹತ್ರ ಓಡೇ ಹೋಗ್ತಾನೆ. ಅವಾಗ ಏನಾಯಿತು ಭೂಮಿ ಅಂದಾಗ ಸ್ವಲ್ಪ ಕಾಲು ಕಿತ್ತಿರುತ್ತೆ. ಅವಾಗ ಅಯ್ಯೋ ದೇವರೇ, ಕಾಲು ಕಿತ್ತಿದೆ, ಬ್ಲಡ್ ಬರ್ತಿದೆ ಅಂತ ಅಂದ್ಬಿಟ್ಟು ಭೂಮಿನ ಎತ್ಕೊಂಡು ಅಯ್ಯೋ ಸ್ವಲ್ಪ ಗಾಯ ಬಿಡಿ ಅಂತ ಅಂದ್ಬಿಟ್ಟು ಇಲ್ಲಿ ಲಚ್ಚಿ ಹೇಳ್ತಾನೆ. ಏನೋ ಸ್ವಲ್ಪ ಗಾಯನ, ನೋಡು ಬ್ಲಡ್ ಬರ್ತಾ ಇದೆ, ನಿನಗೆ ಕಣ್ಣು ಕಾಣಿಸ್ತಿಲ್ವೇನೋ ಅಂತಂದ್ಬಿಟ್ಟು ಇಲ್ಲಿ ಲಚ್ಚಿಗೆ ಅಜಿತ ಬೈತಾನೆ. ಅವಾಗ ಸರಿ ಅಂತಂದ್ಬಿಟ್ಟು ಇಲ್ಲಿ ಅಜಿತ ಇದ್ದನು ಭೂಮಿನ ಎತ್ಕೊಂಡು ಓಡಿ ಓಡಿ ಮನೆ ಬರೋ ತನಕನೂ ಸಹಿತ ಭೂಮಿನ ಇಳಿಸೇ ಇಲ್ಲ. ಫಾರ್ಕಿಂದ ಮನೆ ತನಕನೂ ಸಹಿತ ಭೂಮಿನ ಎತ್ಕೊಂಡೇ ಬರ್ತಾನೆ. ಮನೆ ಬರ್ತಿದ್ದಂಗೆ ಇಲ್ಲಿ ಅಮ್ಮ ಅಮ್ಮ ಪ್ಲೀಸ್ ಬೇಗ ಬಾ ಬೇಗ ಬಾ ಅಂತ ಜೋರಾಗಿ ಕಿರಿಸ್ತಾನೆ. ಅಯ್ಯೋ ದೇವ್ರೆ, ಇವನಿಗೆ ಏನಾಯಿತು ಅಂತ ಅಂದ್ಬಿಟ್ಟು ಸಂಗೀತ ಎದ್ನೋ ಬಿದ್ನೋ ನನಗೆ ಓಡಿ ಬರ್ತಾರೆ. ಅವಾಗ ಏನಾಯಿತು ಅಜಿತ ಅಂದಾಗ ಅಮ್ಮ ಪ್ಲೀಸ್ ಹೋಗಿ ಅಡ್ಮಿಟ್ ತರೋಕೆ ಬೇಗ ಅಂತ ಅಂದ್ಬಿಟ್ಟು ಹೇಳಿದಾಗ ಅಂದರೆ ಸಂಗೀತ ಇದ್ದಳು ಬೇಗ ಹೋಗಿ ಅಂದರೆ ಕಾಲಿಗೆ ಬ್ಯಾಂಡೇಜ್ ಅದು ಏನು ಬೇಕೋ ಎಲ್ಲ ಐಟಮ್ನು ತಂದುಬಿಡ್ತಾಳೆ. ಅವಾಗ ಎಲ್ಲಿದೆಯೋ ಏನಾದರೂ ಒಂದು ಮಾಡ್ಕೊತಿರ್ತೀರ ಕೊಂಡ್ರು, ನನಗಂತೂ ನಿಮ್ಮ ಕಾಲ ಸಾಕ ಹೋಗಿದೆ, ಒಂದು ಸೇಫ್ಟಿನೇ ಇಲ್ವಲ್ರ ನಿಮಗೆ, ಏನಾದರೂ ಮಾಡ್ಕೊತಿರಲ್ಲ, ಗಾಯ ಇಲ್ಲೋ ಅಂತಂದ್ಬಿಟ್ಟು ಹುಡುಕ್ತಿರ್ತಾಳೆ. ಅವಾಗ ಅಮ್ಮ ಅಲ್ಲೇ ಇದೆಯಲ್ಲಮ್ಮ ಅಂದಾಗ ಎಲ್ಲೋ ಅಂದಾಗ ಅಮ್ಮ ಅದೇ ಏನೋ ಇದು ಗಾಯನಾ, ಇದು ಇಷ್ಟು ಚಿಕ್ಕ ಗಾಯನ ಅಂದಾಗ ಗಾಯಮ್ಮ ಏನೋ ಇದು ಗಾಯನ, ನಿನಗೆ ಹೆಂಗೆ ಕಾಣಿಸ್ತಿದ್ದೀನಿ ನಾನು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಗಾಯ ತಾನೇ, ಅದು ಎಷ್ಟಾದ್ರೂ ದೊಡ್ಡದಾದ್ರೂ ಚಿಕ್ಕದಾದ್ರೂ ಗಾಯ ತಾನೇ ಅಂದಾಗ ಏನೋ ಇದು ಗಾಯನ ಅಂತ ಅಂದ್ಬಿಟ್ಟು ಬ್ಲಡ್ನ ಅಂದರೆ ಇದನ್ನು ಒರೆಸ್ತಾಳೆ. ಅವಾಗ ನೋಡ್ದ ಗಾಯ ಹೋಯ್ತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಗಾಯ ಹೋಯ್ತಾ ಅಂತ ಅಂದ್ಬಿಟ್ಟು ಅಜಿತ ಹೇಳ್ತಾನೆ. ಇಷ್ಟು ಸಣ್ಣ ಗಾಯಕ್ಕೆ ಎಷ್ಟು ಅವತಾರ ಆಡ್ತೀಯ ನೀನು ಅಂತ. ಏನಾಗಿದೆಯೋ ಅಜಿತ, ನೀನು ಮುಂಚೆ ಥರ ಇಲ್ವಲ್ಲೋ, ಯಾಕೋ ಹಿಂಗೆ ಆಡ್ತಾ ಇದೀಯ ನೀನು ಅಂತ ಅಂದ್ಬಿಟ್ಟು ಮತ್ತೆ ಸಂಗೀತ ಕೇಳ್ತಾಳೆ. ಅವಾಗ ನಾನು ಮುಂಚೆ ಥರ ಹೇಗಿದ್ದೀನಿ ಹಾಗೆ ಇದ್ದೀನಿ ನೀನೇ ಹಿಂಗೆ ಅನುಮಾನ ಪಡ್ತಿರೋದು ಅಂದಾಗ ಅಪ್ಪ ನನಗಂತೂ ನಿಮ್ಮ ಕಾಲ ಯಾಕೋ ಸಾಕಾಗೋಯ್ತು, ಅದು ಯಾಕೆ ಹಿಂಗೆ ಆಡ್ತೀರ ಏನೋ ನೀವು ಅಂತಂದಾಗ ಅವಾಗ ಇಲ್ಲಿ ಅಂದರೆ ಅಮ್ಮ ಇದ್ದಿದ್ದು ಸಂಗೀತ ಅಮ್ಮ ಇದ್ದರು. ಅಯ್ಯೋ ಸಂಗೀತ ಯಾಕೆ ಬಿಡು ಟೆನ್ಷನ್ ಪಡ್ಕೊತೀಯಾ ಅಂತ ಇಂಥ ಅಜಿತ ಭೂಮಿ ಒಂದಾದ್ರಲ್ಲ ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು ಇಲ್ಲಿ ಅಷ್ಟೊತ್ತಿಗೆ ಅಜ್ಜಿ ಹೇಳ್ತಾರೆ. ಅವಾಗ ಸಂಗೀತನಿಗೆ ಶಾಕ್ ಆಗ್ಬಿಡುತ್ತೆ. ಹಾಗೆ ಮನೆಯವ್ರಿಗೂ ಸಹಿತ ಅಯ್ಯೋ ದೇವ್ರೆ, ಇವರಿಬ್ಬರು ಮತ್ತೆ ಜಗಳ ಹಿಡಿರೋದು ಎಲ್ಲಿ ಅಜ್ಜಿ ಬಾಯಿ ಬಿಟ್ಬಿಡ್ತಾರೋ ಅಂತ ಅಂದ್ಬಿಟ್ಟು ಹೆದರ್ಕೊತಾರೆ. ಅಷ್ಟೊತ್ತಿಗೆ ಏನು ಹೇಳಿದ್ರಿ ಅಮ್ಮ ನೀವು ಅಂತ ಇಂತೂ ಭೂಮಿ ಅಜಿತ ಒಂದಾದ್ರ? ಹಾಗಾದರೆ ನಾನು ಅಂದ್ಕೊಂಡಿರೋ ಥರ ಇವರಿಬ್ಬರು ಮತ್ತೆ ಜಗಳ ಆಗಿದ್ದು ನಿಜನಾ? ನನ್ನ ಹತ್ರನೇ ಎಲ್ಲ ಸತಿ ಮುಚ್ಚಿಟ್ರೆ ಹಾಗಾದರೆ ನಾನು ಅಂದ್ಕೊಂಡಿದ್ದೆಲ್ಲ ನಿಜನಾ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಮತ್ತೆ ರವಣೆ ಆಗ್ತಾಳೆ. ಅವಾಗ ಅಯ್ಯೋ ಮಾಮ್ ಆ ಥರ ಏನೂ ಇಲ್ಲ ಅಂದಾಗ ಅಯ್ಯೋ ಸಂಗೀತ ಆ ಥರ ಇಲ್ಲ ಸಂಗೀತ, ನಾನು ಹೇಳಿದ್ದು ನೀನು ಯಾವಾಗ ನೋಡು ಅನುಮಾನ ಪಡ್ತಾ ಇದ್ದಲ್ಲ ಅಜಿತ ಭೂಮಿ ಮಧ್ಯೆ ಏನೋ ಆಗಿದೆ ಅನ್ನೋದಕ್ಕೆ ನಮಗೂ ಅಷ್ಟ್ರಿಗೂ ಅನುಮಾನ ಬಂದಿತ್ತು. ಹೌದಾ ಸಂಗೀತ ಹೇಳ್ತಿರೋದು ನಿಜನಾ? ಅಜಿತ ಭೂಮಿ ಮಧ್ಯೆ ಏನಾದರೂ ಗಲಾಟೆ ಆಗಿದೆಯಾ ಅಂತ ಅಂದ್ಬಿಟ್ಟು ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ, ಆದರೆ ಬೆಳಿಗ್ಗೆನೇ ಗೊತ್ತಾಯಿತು. ಅವಾಗ ಇಲ್ಲಿ ಪಲ್ಲವಿ ಅಕ್ಕನ ಸಹಿತ ಹೌದು ಅಮ್ಮರೇ, ಅಜ್ಜಿ ಬೆಳಗ್ಗೆನೇ ಹೇಳಿದ್ರು ಅವ್ರಿಬ್ಬರ ಮಧ್ಯೆ ಆ ಥರ ಏನಿಲ್ಲ, ಅವ್ರು ತುಂಬ ಚೆನ್ನಾಗಿದ್ದಾರೆ ಗಂಡ ಹೆಂಡತಿ ಅಂತ ಅಂದ್ಬಿಟ್ಟು ನನ್ನ ಹತ್ರನೂ ಹೇಳಿದ್ರು.
ಹೌದಾ ಅಮ್ಮ? ಹಾಗಾದರೆ ನಾನು ಅಂದ್ಕೊಳ್ತಿರೋ ಸುಳ್ಳ ಅಥವಾ ನೀನು ಕೇಳ್ತಿರೋ ಸುಳ್ಳ? ಇಲ್ಲ ಸಂಗೀತ, ನೀನು ಯಾವಾಗಲೂ ನೋಡಿದ್ರು ಅನುಮಾನ ಪಡ್ತಿದ್ದಲ್ಲ, ಅದಕ್ಕೋಸ್ಕರ ನನಗೂ ಆ ಅನುಮಾನ ಬಂದುಬಿಟ್ಟಿತ್ತು. ನಿಜವಾಗ್ಲೂ ಇವ್ರಿಬ್ಬರ ಮಧ್ಯೆ ಏನಾದರೂ ಇದೆಯಾ ಅದನ್ನು ತಿಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇಬ್ಬರು ಇವಾಗ ಒಂದಿರೋದು ನೋಡಿ, ಅಪ್ಪ ಇವ್ರ ಮಧ್ಯೆ ಏನಿಲ್ಲ ಅಂತ ಅನ್ನಿಸ್ತು ಕಣೆ, ಅದನ್ನೇ ಹೇಳಿದೆ ಕಣೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜ್ಜಿ ಹೇಳ್ತಾರೆ. ಅವಾಗ ಅಷ್ಟೇನಾ, ಸರಿ ಬಿಡಿ ಅಂದಾಗ, ಅಲ್ಲ ಭೂಮಿ ಅಂದರೆ ಸಂಗೀತ, ಪದೇ ಪದೇ ಇದೇ ಥರ ಅನುಮಾನ ಪಡ್ತಾಯಿದ್ರೆ ಹೇಗೆ? ಅವ್ರಿಬ್ಬರು ನಿಜವಾಗ್ಲೂ ಚೆನ್ನಾಗಿದ್ದಾರೆ ಕಣೆ, ಅವ್ರ ಗಂಡ ಹೆಂಡತಿ ಅಂದಮೇಲೆ ಎಷ್ಟು ಚೆಂದ ಇದ್ದಾರೆ ಗೊತ್ತೇನೆ ಅಂದಾಗ, ಅವ್ರಿಬ್ಬರು ಕಂಡ್ರೆ ಒಬ್ರಿಗೆ ಇಷ್ಟ ಕಣೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಂ ಗೊತ್ತು ಬಿಡು ನನಗೆ ಅಂದಾಗ, ಏನು ಗೊತ್ತು ಅಂದಾಗ, ನಾನು ಹಾಸ್ಪಿಟ್ಲಲ್ಲಿ ಕೋಮದಲ್ಲಿದ್ನಲ್ಲ, ಆವಾಗ ಭೂಮಿ ಅಜಿತನ ಕಂಡ್ರೆ ಎಷ್ಟು ಇಷ್ಟ ಅಂತ ಅಂದ್ಬಿಟ್ಟು ನನ್ನ ತಕ್ಕ ಎಲ್ಲ ವಿಚಾರನೂ ಹೇಳಿದ್ಲು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನು, ನೀನು ಕೋಮದಾಗಿದ್ದಾಗ ಭೂಮಿ ಹೇಳಿದ್ಲಾ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. ಹೌದು, ನಾನು ಕೋಮದಲ್ಲಿ ಮಲಗಿದ್ನಲ್ಲ, ಭೂಮಿ ಬಂದು ನನ್ನ ಕೈನ ಹಿಡ್ಕೊಂಡು ನನಗೆ ನನ್ನ ಸಾಹೇಬರು ಅಂದ್ರೆ ಪಂಚಪ್ರಾಣ, ನನ್ನ ಸಾಹೇಬ್ರನ್ನ ಬಿಟ್ಟು ಒಂದು ಕ್ಷಣನೂ ಇರಲ್ಲ, ಅವ್ರನ್ನ ಮನಸಾರೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಎಲ್ಲ ಸತ್ಯನೂ ನಾನು ಇದ್ರಿಗೆ ಹೇಳಿದ್ಲು ಅಂತಂದ್ಬಿಟ್ಟು ಅವಾಗ ಭೂಮಿ ಇದ್ದಳು. ಅತ್ತೆ ಅಷ್ಟೇ ಹೇಳಿದ್ನಾ, ಮತ್ತೇನಾದರೂ ಹೇಳಿದ್ನಾ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಇಲ್ಲ ಭೂಮಿ, ನೀನು ಹೇಳಿದ ಮಾತ್ರ ಅಷ್ಟೇಯಾ? ಅಷ್ಟೇ ಐತೆ ನಾನು ಹೇಳಿದ್ದು ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಅಜಿತನು ಸಹಿತ ಭೂಮಿ ಮುಖನೇ ನೋಡ್ತಿರ್ತಾನೆ. ಅವಾಗ ಸರಿ ಅಜಿತ, ಭೂಮಿಗೇನೋ ತನ್ನ ಮನಸ್ಸೇ ಇರೋದು, ತನ್ನ ಗಂಡ ಮೇಲೆ ಎಷ್ಟು ಆಸೆ ಇರೋದನ್ನೆಲ್ಲ ಹೇಳ್ಕೊಂಡಿದ್ದಾಳೆ. ಆದರೆ ನೀನು ಒಂದು ಸಲನಾದರೂ ಅವಳ ಮೇಲೆ ಎಷ್ಟು ಆಸೆ ಇದೆ ಅಂತ ಹೇಳ್ಕೊಂಡಿದ್ಯೇನೋ ಹೇಳೋ, ಇವಾಗ ಹೇಳ್ಬೇಕು. ನನ್ನ ಮನಸ್ಸಿಗೆ ಸಮಾಧಾನ ಆಗೋದಕ್ಕಾದ್ರೂ ನೀನು ಅವಳ ಮೇಲೆ ಎಷ್ಟು ಆಸೆ ಇದೆ ಅಂತ ಹೇಳ್ಬೇಕು ಇವಾಗ ಅಂತಂದ್ಬಿಟ್ಟು ಸಂಗೀತ ಹೇಳ್ತಾಳೆ. ಮಾಮ್ ಅಂದಕ್ಕೆ ಮಾಮಿಲ್ಲ ಏನಿಲ್ಲ, ನಿನ್ನ ಹೆಂಡ್ತಿ ಕಂಡ್ರೆ ನೀನು ಇಷ್ಟ ಇದೆಯಾ ಇಲ್ಲ ಹೇಳೋ, ಹೇಳಿವಾಗ ಅಂತ ಅಂದ್ಬಿಟ್ಟು. ಸರಿ, ನನ್ನ ಹೆಂಡ್ತಿ ಕಂಡ್ರೆ ನನಗೆ 7 ಜನ್ಮಕ್ಕೂ ಇವಳೇ ನನ್ನ ಹೆಂಡ್ತಿ, ಇವಳನ್ನ ಬಿಟ್ಟು ಒಂದು ಕ್ಷಣನೂ ನಾನು ಇರಲ್ಲ ಅಂತ ಅಂದ್ಬಿಟ್ಟು ಅಜಿತ ಹೇಳ್ತಾನೆ. ಅಜಿತ ಈ ಥರನೇನೆ ಹೇಳೋದು, ನಿನ್ನ ಮದುವೆ ಹೊಸ್ದಾಗೆ ನೀನು ಹೆಂಡ್ತಿ ಹೇಳ್ತಿದ್ದಲ್ಲ, ಚಿನಾ ರನಾ ಅಂತಂದ್ಬಿಟ್ಟು ಕರೆದು ಹೇಳ್ತಿದ್ದಲ್ಲ, ಆ ಥರ ಹೇಳೋ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಅವಾಗ ಮಾಮ್ ಏನು ಮಾಮಂದು, ಪ್ಲೀಸ್ ಹೇಳು, ನನಗೋಸ್ಕರ ಹೇಳು ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಅವಾಗ ಸರಿ ಆಯಿತು ಬಿಡು ಅಂದಾಗ, ಚಿನಾ ಬಂಗಾರ ರನ್ನ ಅಂತಾನೆ 3 ಆಯಿತು ಅಂತಂದ್ಬಿಟ್ಟು ಇಲ್ಲಿ ಭೂಮಿ 0 ಮಾಡ್ತಾಳೆ. ಅವಾಗ ಮಾಮ್ ಸಾಕು ಇಷ್ಟೇ 3 ಚಾನ್ಸು ಅಂತ. ಏನೋ 3 ಚಾನ್ಸಾ, ಏನೋದು? ಇವಾಗ ಏನಿಲ್ಲ ಮಾಮ್, ಎಲ್ಲದನ್ನು ಇವಾಗೆ ಹೇಳ್ಕೊಂಬಿಟ್ರೆ ನಾಳೆ ಹೇಳಿದಕ್ಕೆ ಏನು ಇರಲ್ಲ ಮಾಮ್, ಅದಕ್ಕೋಸ್ಕರ ಪ್ಲೀಸ್ ಮಾಮ್, ಅವಳು ನನಗೆ ಕಂಡ್ರೆ ತುಂಬಾ ಇಷ್ಟ, ಸಾಕು ಇಷ್ಟೇ ನಾನು ಹೇಳಕ್ಕೆ ಹೋಗೋದು. ಇವಾಗಲೇ ಎಲ್ಲ ಮುಗಿಸಿದ್ರೆ ನಾಳೆಗೆ ಒಂದು ಸ್ವಲ್ಪ ಬೇಕಾಗುತ್ತೆ, ಅದಕ್ಕೋಸ್ಕರ ಇದನ್ನೆಲ್ಲ ನಾಳೆ ಇಟ್ಕೊತೀನಿ, ಇವಾಗ ನನಗೆ ಆಫೀಸಿಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ, ಪ್ಲೀಸ್ ಬಿಟ್ಬಿಡು ಅಂತಾನೆ. ಅವಾಗ ಅಯ್ಯೋ ಸರಿ ತಗೊಳಪ್ಪ, ಅಂದ್ರೆ ಅದು ಏನೇನು ಮಾಡಬೇಕು ಅಂತ ಇದೆಯಾ ಮಾಡು ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಅವಾಗ ಸರಿ ಆಯಿತು ಹೋಗು ಅಂತಂದ್ಬಿಟ್ಟು ರೂಮಿಗೆ ಕಳಿಸ್ತಾರೆ. ಸರಿ ಅಂತಂದ್ಬಿಟ್ಟು ಅಜಿತ ಎದ್ದು ರೂಮಿಗೆ ಹೋಗ್ತಾನೆ. ಅವಾಗ ಇಲ್ಲಿ ಸಂಗೀತ ತಗೊಬಂದ್ಬಿಟ್ಟು ಭೂಮಿ ಇದ್ದಳು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊತಾಳೆ. ಅವಾಗ ಅಯ್ಯೋ ಅತ್ತೆ ಅಂತಂದ್ಬಿಟ್ಟು ಮತ್ತೆ ಕಾಲನ್ನ ತೆಗಿತಾಳೆ. ಅತ್ತೆನೇ ಇಲ್ಲೇ ನಿಂತಿದ್ದೀನಿ ಅಂದಾಗ, ಅಯ್ಯೋ ಅತ್ತೆ ಅದು ಏನು ಹೇಳವ ಅಂದಾಗ, ಸರಿ ನನಗೆ ನಾನು ಹೇಳಿದ್ನಲ್ಲ ಇಲಿ ಪಾಷಾಣ ಅದೆಲ್ಲ ತಂದುಕೊಡು ಅಂತ, ನೀವು ಯಾವಾಗ ತಂದು ಕೊಡ್ತೀರಾ ಅಂತ ಕೇಳ್ತಾರೆ. ಅವಾಗ ಏನೋ ಇಲಿ ಪಾಷಾಣನ ಏನಕ್ಕೆ? ಮೈಗೆಲ್ಲ ಫ್ರೈ ಮಾಡ್ಕೊಬೇಕು ನಾನು ಅದಕ್ಕೆ ಅಂತಾಳೆ. ಮೈಗೆಲ್ಲ ಫ್ರೈ ಮಾಡ್ಕೊಬೇಕಾ? ನೀವು ಗಂಡ ಹೆಂಡತಿ ಏನು ಆಟ ಆಡ್ತಾ ಇದ್ದೀರಿ ನನ್ನ ಜೊತೆಗೆ ನಿಮ್ಮನ್ನ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಓಡಿಸ್ಬಿಡ್ತಾಳೆ. ಅವಾಗ ಭೂಮಿ ಹಾಗೆ ಅಜಿತ ಫ್ರೆಶಪ್ ಆಗಿ ಹೊರಗಡೆ ಬರ್ತಾರೆ. ಇಲ್ಲಿ ಸಂಗೀತ ಹಾಗೆ ರಮಣಿಗೆ ಊಟ ಹಾಕಿ ಕೊಡ್ತಿರ್ತಾರೆ. ತಿಂಡಿ ಎಲ್ಲ ತಿಂದಾಯಿತು. ಅಲ್ಲಿ ಅಜಿತ ಇದ್ದನು, ಸರಿ ಮ್ಯಾಮ್ ನಾನು ಸ್ಟೇಷನಿಗೆ ಹೋಗಬೇಕು, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಇವತ್ತು ಭೂಮಿನ ನಾನೇ ಕರ್ಕೊಂಡು ಹೋಗ್ತೀನಿ, ಅವಳಿಗೆ ಕಾಲು ನೋವು ಇದೆ ಅನಿಸುತ್ತೆ, ಅದಕ್ಕೋಸ್ಕರ ಅವಳು ಸೈಕಲ್ ಹೋಗೋದು ಬೇಡ, ನಾನು ಜೊತೆ ಕರ್ಕೊಂಡು ಹೋಗ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಅವಾಗ ಸಂಗೀತ ಇದ್ದಳು, ಏನೋ ಭೂಮಿನ ಬೈಕಲ್ಲಿ ಕರ್ಕೊಂಡು ಹೋಗ್ತೀಯಾ? ಮತ್ತು ಇಷ್ಟು ದಿವಸ ಅವಳು ಸೈಕಲಲ್ಲಿ ಹೋಗ್ತಿದ್ಲಾ? ಯಾಕೋ ಅಜಿತ ಹೀಗೆಲ್ಲ ಮಾತಾಡ್ತಿದ್ದೀರಾ? ಹಾಗಾದ್ರೆ ಯಾಕೆ ನೀವು ಇಬ್ಬರು ಬೇರೆ ಬೇರೆ ಹೋಗ್ತಾ ಇದ್ರಾ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಸಂಗೀತ ಕೇಳ್ತಾಳೆ. ಮಾಮ್ ಅದು ಏನು ಹೇಳಿ ಅಂತಂದ್ಬಿಟ್ಟು ಮತ್ತೆ ಯೋಚನೆ ಮಾಡ್ತಿದ್ದಂಗೆ, ಮಾಮ್ ಅಂದರೆ ನನಗೆ ಇಂಪಾರ್ಟೆಂಟ್ ಕೆಲಸಗಳಿದ್ದು ಹೊರಗಡೆ ಏನೇನೋ ಚೆಕಿಂಗಿಗೆ ಹೋಗಬೇಕಿತ್ತು, ಅದಕ್ಕೋಸ್ಕರ ನಾನು ಹೋಗೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವಳು 2 ದಿವಸದಿಂದ ಸೈಕಲಲ್ಲಿ ಹೋದ್ಲು ಮಾಮ್. ಅದಕ್ಕೆ ಇವತ್ತು ನಾನು ಎಷ್ಟೇ ಟೈಮ್ ಇದ್ರು ಸೈಕಲ್ ಭೂಮಿ ಕಾಲು ಬೇರೆ ಹುಷಾರಿಲ್ವಲ್ಲ, ಅದಕ್ಕೆ ಅವಳನ್ನ ಡ್ರಾಪ್ ಮಾಡಿಬಿಟ್ಟು ಹೋಗೋಣ ಅಂದೆ ಅಷ್ಟೇ ಮಾಮ್, ನೀನು ಏನೇನೋ ತಿಳ್ಕೊಂಬೇಡ ಮಾಮ್ ಅಂದಾಗ, ಸರಿ ಆಯಿತು ಅಷ್ಟೇ ತಾನೇ ಅಂದಾಗ, ಅಲ್ಲ ಸಾಹೇಬ್ರೆ ನೀವು ಹೋಗಿ, ನಾನು ಸೈಕಲಲ್ಲೇ ಹೋಗ್ತೀನಿ, ಕಾಲು ನೋವೇನಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಎಲ್ಲ ಕಣೆ, ಗಂಡ ಅಷ್ಟು ಆಸೆಯಿಂದ ಕರಿತಿದ್ದಾನೆ, ನನ್ನ ಗಂಡ ಕೇಳು, ನನ್ನ ಗಂಡ ಹಾಕಿದ ಗೆರೆ ಒಂದು ದಿವಸಕ್ಕೂ ನಾನು ದಾಟಿಲ್ಲ, ನೀನೇನು ಹೀಗೆ ಮಾತಾಡ್ತಾ ಇದೀಯಾ, ಹೋಗಿ ಅವ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ದ ತಾನೆ, ಹೋಗ್ಬೇಕು ನೀನು ಇವಾಗ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಸರಿ ಮಾಮ್ ಆಯಿತು ಅಂದಾಗ, ನೀವು ಯಾವಾಗಲೂ ಹೀಗೆ ಜೊತೆಗೆ ಇರಬೇಕು ಅಂದಾಗ, ಆಯಿತು ಮಾಮ್ ನಾನು ಹೆಂಡತಿ ಸೆರಗಿ ಹಿಡ್ಕೊಂಡೇ ಓಡಾಡ್ತೀನಿ ನಾನು ಅಂತಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಸರಿ ಹೋಗಿ ಅಂತಂದ್ಬಿಟ್ಟು ಕಳಿಸ್ತಾರೆ. ಸರಿ ಅಂತಂದ್ಬಿಟ್ಟು ಅಜಿತ ಭೂಮಿ ಹೊರಗಡೆ ಬರ್ತಾರೆ. ಅವಾಗ ಸೆರಗನ್ನ ನೋಡಿ ಅಜಿತ ಕೈ ಹಿಡ್ಕೊಂಡಿದ್ದನ್ನ ಬಿಟ್ಬಿಡ್ತಾನೆ. ಸಾಹೇಬ್ರೆ ಏನು ಮಾಡಿದ್ರಿ, ನಾನು ಸೆರಗಿ ಹಿಡ್ಕೊಂಡ್ಬಿಟ್ರಲ್ಲ, ಬೇಡ ನಿಮ್ಮ ವರ್ಷ ಎಲ್ಲ ಇದರಲ್ಲಿ ಅಂಟ್ಕೊಂಡ್ಬಿಟ್ಟಿದೆ, ಅಂದರೆ 2 ಕಂಬಳಿ ಹುಳ ಓಡಾಡ್ದಂಗೆ ಆಗ್ಬಿಟ್ಟೈತೆ, ನನಗೆ ಈ ಸೀರೆ ಉಟ್ಕೊಂಡ್ರೆ ಸಮಾಧಾನ ಆಗಲ್ಲ, ಇದನ್ನು ಫಸ್ಟು ಬಿಚ್ಚಿ ಒಗೆದು ಬಂದುಬಿಡ್ತೀನಿ ಅಂದ್ಬಿಟ್ಟು ನಾನು ಬೇರೆ ಸೀರೆ ಉಟ್ಕೊಂಡೇ ಬರೋದು ನಿಮ್ಮ ಜೊತೆಗೆ ಅಂತಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಅವಾಗ ಏನಾದರೂ ಮಾಡ್ಕೊ ಅಂತಂದ್ಬಿಟ್ಟು ಅಜಿತ ಅಲ್ಲಿಂದ ಹೊರಡ್ತಾನೆ. ಭೂಮಿ ಇದ್ದಳು ಬೇರೆ ಸೀರೆನ ಉಟ್ಕೊಂಡು ಸೈಕಲ್ ತೊಗೊಂಡೆ ಅವಳು ಸಹಿತ ಟೀ ಅಂಗಡಿಗೆ ಹೊರಡ್ತಾಳೆ.
ಇಲ್ಲಿ ಸಂಗೀತ ಇದ್ದಳು, ಸರಿ ಪಲ್ಲವಿ ಒಂದು ಲೋಟ ಟೀ ಮಾಡಿಕೊಟ್ಬಿಡು ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅವಾಗ ಒಂದು ನಿಮಿಷ ಪಲ್ಲವಿ, ಟೀ ಮಾಡೋದಕ್ಕಿಂತ ಮುಂಚೆ ರಂಗೋಲಿ ಪುಡಿ ಇದ್ರೆ ತಂದು ಕೊಡು ಅಂತ ಅಂದ್ಬಿಟ್ಟು ಇಲ್ಲಿ ರಮಣ ಕೇಳ್ತಾನೆ. ರಂಗೋಲಿ ಪೌಡ್ರಾ ಅಂದಾಗ ಹೌದು ಬೇಕು ನನಗೆ ಅಂತ ಅಂದ್ಬಿಟ್ಟು ಇಲ್ಲಿ ರಮಣ ಹೇಳ್ತಾನೆ. ಅವಾಗ ಸತ್ಯ ಅಣ್ಣನು ಸಹಿತ ಅಲ್ಲೇ ಇದ್ದಾಗ ಏನಾದ್ರು ಸ್ಪರ್ಧೆಗೆ ಹೋಗ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಅವಾಗ ಆ ಥರ ಏನೂ ಇಲ್ಲ, ಒಂದು ನಿಮಿಷ ಇರು ಅಂದಾಗ ಪಲ್ಲವಿ ರಂಗೋಲಿ ತಂದು ರಮಣ ಕೈಯಲ್ಲಿ ಕೊಡ್ತಾಳೆ. ಅವಾಗ ಒಂದು ನಿಮಿಷ ಅಂತ ಅಂದ್ಬಿಟ್ಟು ಅಡುಗೆ ರೂಮ್ ಕಡೆ ಹೋಗಿ ಅಡುಗೆ ರೂಮ್ ಬಾಗಿಲಿಗೆ ರಂಗೋಲಿನ ಒಂದು ಗೆರೆನ ಹಾಕ್ತಾನೆ. ಅವಾಗ ರೀ ನೀವು ಏನು ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಕೇಳಿದಾಗ, ನೀನು ಆವಾಗಲೇ ಹೇಳ್ದಲ್ಲ ನನ್ನ ಗಂಡ ಹಾಕಿರೋ ಗೆರೆ ನಾನು ದಾಟಲ್ಲ ಅಂತ ಹೇಳ್ದಲ್ಲ, ಇವಾಗ ನಾನು ಹಾಕ್ತಾ ಇದ್ದೀನಿ ನೋಡು, ನೀನು ಯಾವುದೇ ಕಾರಣಕ್ಕೂ ಅಡುಗೆ ಮನೇಲಿ ಹೋಗಿ ಕೆಲಸ ಮಾಡಿಕೊಡ್ದು, ಇದು ನನ್ನ ಗೆರೆ, ನೀನು ಯಾವುದೇ ಕಾರಣಕ್ಕೂ ದಾಟ್ಕೊಡ್ದು. ರೀ ಏನು ತಮಾಷೆ ಮಾಡ್ತಾಯಿದ್ದೀರಾ, ಏನು ಅಂತ ಇದ್ದೀರಾ, ಹೆಣ್ಮಕ್ಳು ಆದಷ್ಟು ಅಡುಗೆ ಮನೇಲೇ ಕಾಲ ಕಳೆಯೋದು, ನೀವು ಅಲ್ಲಿಗೆ ಹೋಗ್ಬೇಡ ಅಂದರೆ ಹೇಗೆ ಇದೆಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಕೇಳ್ತಾಳೆ. ಅದೇನೋ ಗೊತ್ತಿಲ್ಲ, ಭೂಮಿ ತಕ್ಕ ಹೇಳ್ದಲ್ಲ ನನ್ನ ಗಂಡನ ಮಾತನ್ನ ನಾನು ಮೀರಲ್ಲ, ನನ್ನ ಗಂಡ ಹಾಕಿರೋ ಗೆರೆನ ದಾಟಲ್ಲ ಅಂತ, ನೀವು ದಾಟ್ಕೂಡ್ದು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅವಾಗ ಸರಿ ಅದೇನಾದರೂ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸಂಗೀತ ಅಲ್ಲಿಂದ ಹೊರಡ್ತಾಳೆ. ಇನ್ನೇನು ಆಫೀಸಿಗೆ ಅಂದರೆ ಟೇಷನ್ ತಕ್ಕ ಅಜಿತನು ಬರ್ತಾನೆ. ಟೀ ಅಂಗಡಿಗೆ ಭೂಮಿನ ಸಹಿತ ಬರ್ತಾರೆ. ಬಂದುಬಿಟ್ಟು ಎಲ್ಲರೂ ಸಹಿತ ಅಂದರೆ ಭೂಮಿ ಟೀ ಅಂಗಡಿನ ನೋಡ್ತಿರ್ತಾಳೆ. ಅವಾಗ ಅಜಿತನು ಹೊರಗಡೆ ನಿಂತ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ಒಳಗಡೆ ಹೋದಾಗ ಭೂಮಿ ಬಗ್ಗೆ ಅಂದರೆ ಭೂಮಿ ಓದೋದ್ರ ಬಗ್ಗೆ ಎಲ್ಲ ಒಂದು ಅಜಿತ ಕನಸನ್ನೇ ಕಾಣ್ತಿರ್ತಾನೆ. ಅಲ್ಲ ಅವಳು ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು ತುಂಬಾ ಇಮೇಜಸನ್ನು ಮಾಡ್ಕೊತಾನೆ. ಅಂದರೆ ಅವಳು ದಿನ ರನ್ನಿಂಗ್ ಹೋಗೋದು, ಅವಳು ಎಕ್ಸಸೈಸ್ ಮಾಡೋದು, ನೈಟೆಲ್ಲ ರಾತ್ರೆಲ್ಲ ಕೂತ್ಕೊಂಡು ಓದಿರೋದನ್ನೆಲ್ಲ ಸಹಿತ ಅಜಿತ ನೆನಪಿಸ್ಕೊಳ್ತಾರೆ. ಇನ್ನೇನು ಎಕ್ಸಾಮು ಸಹಿತ ಹತ್ತಿರ ಬಂತು. ಭೂಮಿ ಎಷ್ಟೋ ಕಷ್ಟಪಟ್ಟು ಓದಿದ್ದಾಳೆ, ಹಾಗೆ ಎಷ್ಟೋ ಕಷ್ಟಪಟ್ಟು ಏನೇನೋ ಎಕ್ಸಸೈಸ್ನೆಲ್ಲ ಮಾಡಿ ಅವಳು ಕಾನ್ಸ್ಟೇಬಲ್ ಆಗೋದಕ್ಕೆ ಒಂದು ದೊಡ್ಡ ಕನಸನ್ನೇ ಸಹಿತ ಎದುರಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಅನ್ಕೊತಿರ್ತಾನೆ. ಇನ್ನೇನು ಮನೆ ಹೊರಟು ಬಂದಾಗ ನಾಳೆ ಎಕ್ಸಾಮ್ ಇದೆ, ನಾನು ಪೂಜೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಮನೇಲೆಲ್ಲ ಸೇರಿಕೊಂಡು ದೇವರಿಗೆ ಪೂಜೆ ಮಾಡ್ತಾರೆ. ಅವಾಗ ಭೂಮಿ ಇದ್ದಳು, ಅಮ್ಮ ನಾನು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲರೂ ನನಗೆ ಆಶೀರ್ವಾದ ಮಾಡಿ ಅಂತ ಅಂದ್ಬಿಟ್ಟು ಭೂಮಿ ಇದ್ದಳು ಎಲ್ಲರ ಕಾಲಿಗೂ ಬಿದ್ದು ಆಶೀರ್ವಾದನ ತೊಗೊತಾಳೆ. ಅವಾಗ ನೀನು ಆದಷ್ಟು ಬೇಗ ಎಕ್ಸಾಮಲ್ಲಿ ಪಾಸ್ ಆಗಿ ಬಾ, 100ಕ್ಕೆ 100 ಅಂಕ ತೆಗೆದು ಬಾ, ಹಾಗೆ ನೀನು ಓದ್ಕೊಂಡಿರೋ ಎಲ್ಲ ಕಲ್ತಿರೋ ಅಂಕಗಳೆಲ್ಲ ನಿನ್ನ ಕಣ್ಮುಂದೆ ಬರಲಿ ಅಂತ ಅಂದ್ಬಿಟ್ಟು ಸಂಗೀತ ಆಶೀರ್ವಾದ ಮಾಡ್ತಾಳೆ. ಹಾಗೆ ಇಲ್ಲಿ ಶ್ರವಣ ಹಾಗೆ ಶಾರದನೂ ಸಹಿತ ಆಶೀರ್ವಾದನ ತೊಗೊತಾಳೆ. ಅವಾಗ ಕಂದ ನೀನು ಪಾಸ್ ಆಗಿ ಬಂದೇ ಬರ್ತೀಯ, ನೀನು ಕಾನ್ಸ್ಟೇಬಲ್ ಆಗೇ ಆಗ್ತೀಯಾ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ ಸಹಿತ ಹೇಳ್ತಾನೆ. ಅವಾಗ ಅಜಿತ ಇದ್ದನು, ನೋಡಿ ಮಾವ ನಾವು ಅವಾಗ ಅಂದರೆ ಎಕ್ಸಾಮ್ ಬರೆಯೋಕೆ ಹೋಗ್ಬೇಕಾದ್ರೆ ಪೆನ್ಸಿಲ್ ಇದೆಯಾ, ರಬ್ಬರ್ ಇದೆಯಾ, ಪೆನ್ ಇದೆಯಾ, ಏನೇನು ಐಟಮ್ ಬೇಕು ಎಲ್ಲದನ್ನು ಜೋಡಿಸ್ಕೊತಾ ಇದ್ವಿ, ಆದರೆ ಇವಾಗ ಹಾಗಲ್ಲ. ಅಂದರೆ ಅಲ್ಲಿ ಹೋದ್ಮೇಲೆ ಇನ್ನೊಬ್ರದ್ದು ಪೇಪರ್ನ ನೋಡಿ ಬರೆಯೋದನ್ನೆಲ್ಲ ಮಾಡಿಕೊಡ್ದು, ಏಕೆಂದರೆ ಒಬ್ಬೊಬ್ಬರಿಗೆ ಒಂದೊಂಥರ ಕೊಟ್ಟಿರ್ತಾರೆ, ನಾವೇನಾದರೂ ಪಕ್ಕದವ್ರು ನೋಡ್ಕೊಂಡು ಬರೆದ್ರೆ ಪಾಸ್ ಆಗೋದಲ್ಲ, ನೀನು ಡುಮ್ಕೆ ಹೊಡೆದು ಮನೆ ಕೂತ್ಕೊಬೇಕಾಗುತ್ತೆ, ನಿಮಗೆ ಗೊತ್ತಿರೋದನ್ನ ಬರ್ದು ಬಂದರೆ ಎಷ್ಟೋ ಬಚಾವು ಹೇಳ್ಬಿಡಿ ಅವರಿಗೆ, ಪಕ್ಕದೆಲ್ಲ ನೋಡ್ಕೊಂಡು ಬರಿಬೇಡಿ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಭೂಮಿಗೆ ಹೇಳ್ತಿರ್ತಾನೆ. ಇನ್ನು ದೇವ ಏನಿದ್ದಳು ಹೇಗಾದರೂ ಮಾಡಿ ಶಾರದನ ಮುಗಿಸ್ಲೇಬೇಕು, ಶಾರದಾ ಇದ್ದಷ್ಟು ನಮ್ಮ ಜೀವಕ್ಕೆ ಆಪತ್ತಿದೆ, ಇವಳಿಂದ ನಮಗೆ ಆಪತ್ತು ಮಾತ್ರ ಕಟ್ಟಿಟ್ಟ ಬುತ್ತಿ, ಇವಳನ್ನ ಹೇಗಾದರೂ ಮಾಡಿ ನಾವು ಸಾಯಿಸಲೇಬೇಕು. ಅಜಿತ್ಗೆ ಇವಾಗಲೇ ಆಲ್ರೆಡಿ ಅನುಮಾನ ಬಂದಿದೆ, ಇವಳು ಬಾಯಿ ಬಿಟ್ಟು ಹೇಳೋದಕ್ಕಿಂತ ಮುಂಚೆ ಇವಳನ್ನ ಎತ್ತಿಬಿಡೋಣ ಅಂತ ಅಂದ್ಬಿಟ್ಟು ತನ್ನ ಜೊತೆಗಿದ್ದ ರೌಡಿಗೆ ಇಲ್ಲಿ ದೇವಯಾನಿ ಸುಪಾರಿನ ಕೊಡ್ತಾಳೆ. ಅದೇ ರೀತಿ ಬೆಳಗಿನ ಜಾವ ಇವರು ಡೈಲಿ ವಾಕ್ ಹೋದಾಗ ಇವಳನ್ನ ಎತ್ತಿಬಿಡೋಣ ಅಂತ ಅಂದ್ಬಿಟ್ಟು ಅಂದರೆ ಇವಳಿಗೆ ಒಂದು ಇಂಜೆಕ್ಷನ್ ಕೊಡಿಸ್ಬಿಟ್ಟು ಇವಳನ್ನ ಸಾಯಿಸ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಪ್ಲ್ಯಾನ್ನ ಮಾಡಿ ಅದೇ ರೀತಿ ಹೋಗಿರ್ತಾರೆ. ಇಲ್ಲಿ ಅಜಿತ್ ಕೈಗೆ ಆ ರೌಡಿ ತಗಲಾಕೊಂತಾನೆ. ಆ ರೌಡಿ ಇದ್ದನು ದೇವಯಾನಿ ಕಡೆ ತಿರುಗಿ ಸಿಗ್ನಲ್ ಮಾಡಿದ್ದ ಅಜಿತ ನೋಡಿ ಇಲ್ಲಿ ದೇವಯಾನಿ ಹಿಂದೆ ಓಡೋಗಿ ದೇವಯಾನಿ ತಗಲಾಕೊಂತಾಳ. ಇದರಿಂದ ಆಗಿರೋ ಘಟನೆ ಬಗ್ಗೆ ಎಲ್ಲ ಇಲ್ಲಿ ಅಜಿತನಿಗೆ ಗೊತ್ತಾಗುತ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.